ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗಾಗಿ ಎಲ್ಲ ವಿಷಯಗಳು ಎಲ್ಲರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ನೀವು ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಪ್ರೀತಿ ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ ಶಾಶ್ವತವಾಗಿ ಯಾವತ್ತೂ ದೂರ ಆಗೋದಿಲ್ಲ. ಬಟ್ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಪಾಸಿಟಿವ್ ಆಗಿರಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ಪಾಸಿಟಿವ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ಒಳಗೆ ತುಂಬ ಪಾಸಿಟಿವ್ ಎನರ್ಜಿ ಇದೆ. ಅವರ ಮೈಂಡ್ಸೆಟ್ ಈಗ ತುಂಬ ಪಾಸಿಟಿವ್ ಆಗ್ತಾ ಇದೆ, ತುಂಬ ಹೋಪ್ ಇಟ್ಕೊಳ್ತಾ ಇದ್ದಾರೆ, ತುಂಬ ಕಾಮ್ ಆಗಿದ್ದಾರೆ. ಹೀಲಿಂಗ್ ಕೂಡ ಅವರೊಳಗೆ ನಡೀತಾ ಇರೋದು. ಸೊ ಈ ಹೀಲಿಂಗ್ ಅನ್ನೋದು, ಅಥವಾ ನೀವು ಅವರ ಹೀಲಿಂಗ್ಗೆ ಕಾರಣ ಕೂಡ ಆಗಿರ್ಬೋದು, ಅಥವಾ ನೀವು ಅವರಿಗೆ ಪಾಸಿಟಿವ್ ವೈಬ್ರೇಷನ್ ಕಳಿಸ್ತಾ ಇರ್ಬೋದು. ಅದಕ್ಕೆ ಈವ್ನಿಂಗ್ ಟೈಮ್ನಲ್ಲಿ ನಿಮ್ಮ ಪಾರ್ಟ್ನರ್ ಮನಸ್ಸಿನ ಒಳಗಡೆ ತುಂಬ ಪಾಸಿಟಿವ್ ಎನರ್ಜಿ ಅನ್ನೋದಿದೆ. ಅವರು ತುಂಬ ಪಾಸಿಟಿವ್ ಆಗ್ತಾ ಇದ್ದಾರೆ. ಒಂದು ಟೈಮ್ನಲ್ಲಿ ತುಂಬ ಓವರ್ ಥಿಂಕಿಂಗ್ ಆಗಿರ್ತಾ ಇದ್ರು, ಇನ್ಸ್ಟೆಂಟ್ ಆ್ಯಕ್ಷನ್ ತಗೊಳ್ತಾ ಇದ್ರು, ತುಂಬ ಯೋಚನೆ ಮಾಡ್ತಾಯಿದ್ರು, ತುಂಬ ಅಬ್ಸೆಷನ್ನಲ್ಲಿ ಇರ್ತಾಯಿದ್ರು, ಯಾರ ಮೇಲಾದರೂ ತುಂಬ ಡಿಪೆಂಡೆನ್ಸಿ ಇಡ್ತಾಯಿದ್ರು, ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ರು. ಇಲ್ಲ ಅಂದರೆ ಬೇರೆ ನೆಗೆಟಿವ್ ಬಿಹೇವಿಯರ್ ಕಾಣಿಸ್ತಾ ಇತ್ತು. ಅವರೊಳಗೆ ಒಂದು ವೀಕ್ನೆಸ್ ಇತ್ತು. ಅವರನ್ನು ಚೇಂಜ್ ಮಾಡೋದು ಅಷ್ಟು ಈಸಿ ಇರಲಿಲ್ಲ. ಯಾವ ಕಡೆಯಿಂದ ಶುರು ಮಾಡಬೇಕು ಅನ್ನೋ ಮಟ್ಟಿಗೆ ಅವರ ಬಿಹೇವಿಯರ್ ಇತ್ತು. ಈ ರೀತಿಯ ಪರ್ಸನ್ ಆಗಿದ್ದರು. ಆದರೆ ನಿಮ್ಮ ಲವ್, ನಿಮ್ಮ ಪೇಷನ್ಸ್, ನಿಮ್ಮ ಪಾಸಿಟಿವ್ ಎನರ್ಜಿ ಇದೆಲ್ಲ ಸೇರಿ ಅವರನ್ನು ಚೇಂಜ್ ಆಗುವ ಹಾಗೆ ಮಾಡ್ತಾ ಇದೆ. ನೀವು ಅವರನ್ನು ಚೇಂಜ್ ಆಗುವ ಹಾಗೆ ಮಾಡಿದ್ದೀರಾ. ಇಲ್ಲಿ ಕೆಲವು ವಿಷಯಗಳು ನಿಮಗೆ ಕನೆಕ್ಟ್ ಆಗಬಹುದು, ಕೆಲವು ವಿಷಯಗಳು ಆಗದೇ ಇರಬಹುದು. ಯಾವುದು ನಿಮಗೆ ಕನೆಕ್ಟ್ ಆಗುತ್ತೋ ಅದನ್ನು ಮಾತ್ರ ತಗೊಳ್ಳಿ. ಕೆಲವರಿಗೆ ಮಾತ್ರ ಈ ಎನರ್ಜಿ ಮ್ಯಾಚ್ ಆಗಿರ್ಬೋದು, ಅಥವಾ ಕೆಲವರಿಗೆ ಇದು ಸಂಪೂರ್ಣವಾಗಿ ರೆಸೊನೇಟ್ ಆಗ್ಬೋದು. ಅದು ಸಂಪೂರ್ಣವಾಗಿ ಡಿಪೆಂಡ್ ಆಗಿರುತ್ತೆ. ನೆಗೆಟಿವ್ ಮೈಂಡ್ ಸೆಟ್ನಿಂದ ಪಾಸಿಟಿವ್ ಮೈಂಡ್ ಸೆಟ್ಗೆ ಬರ್ತಾ ಇದ್ದಾರೆ. ಈಗ ಅವರು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಮೊದಲು ಅವರು ತುಂಬ ಸ್ಟಕ್ ಆಗಿದ್ರು. ಬಹಳ ದಿನಗಳಿಂದ ನೀವು ನೋಡಿರ್ಬೋದು, ಅವರ ಕಡೆಯಿಂದ ಯಾವುದೇ ಅಪ್ರೋಚ್ ಬಂದಿರಲಿಲ್ಲ, ಯಾವುದೇ ಆ್ಯಕ್ಷನ್ ಕಾಣಿಸಿರಲಿಲ್ಲ. ಈ ಕನೆಕ್ಷನ್ ಸಂಪೂರ್ಣ ಸ್ಟಕ್ ಆಗಿತ್ತು. ಈ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ಆಗಿ ಏನೂ ಕಾಣಿಸ್ತಾ ಇರಲಿಲ್ಲ. ಇದಕ್ಕೆ ರೀಸನ್ ಏನು ಅಂದರೆ, ಅವರೊಳಗೆ ತುಂಬ ನೆಗೆಟಿವ್ ಮೈಂಡ್ ಸೆಟ್ ಇತ್ತು, ಅಥವಾ ಕೆಲವರ ವಿಷಯದಲ್ಲಿ ಇನ್ನೊಬ್ಬ ಪರ್ಸನ್ ಅಥವಾ ಯಾವುದೋ ಒಂದು ಸಿಚುವೇಶನ್ ಅಡ್ಡ ಬಂದಿರ್ಬೋದು. ಸೊ ಹಾಗಾಗಿ ಕೂಡ ಇವರು ಈ ರೀತಿ ಬಿಹೇವ್ ಮಾಡಿರಬಹುದು. ಇನ್ನರ್ ಕಾನ್ಫ್ಲಿಕ್ಟ್ ಎನರ್ಜಿ. ಹಾಗಾಗಿ ನೀವು ಬಯಸಿದ ಹಾಗೆ ರಿಸಲ್ಟ್ ನಿಮಗೆ ಸಿಕ್ಕಿರಲಿಲ್ಲ. ನೀವು ಯೋಚಿಸಿದ ರೀತಿಯಲ್ಲಿ ಔಟ್ಕಮ್ ಬರ್ತಾ ಇರಲಿಲ್ಲ. ಬೇಸಿಕ್ಕಾಗಿ ಇಲ್ಲಿ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ನಿಮ್ಮ ಪಾರ್ಟ್ನರ್ ನಿಮ್ಮ ಕಡೆ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಕೆಲವರ ಲೈಫ್ನಲ್ಲಿ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಕೂಡ ಸ್ಟ್ರಾಂಗ್ ಆಗಿರಬಹುದು, ಅಥವಾ ಫ್ಯಾಮಿಲಿಯ ಪ್ರೆಷರ್ ಇರ್ಬೋದು, ರೆಸ್ಪಾನ್ಸಿಬಿಲಿಟಿ ಇರಬಹುದು. ಹೀಗಾಗಿ ಕೂಡ ನಿಮ್ಮ ನಡುವೆ ಬಿರುಕು ಬಂದಿರ್ಬೋದು, ಅಥವಾ ಸಿಚುವೇಶನ್ ಅನ್ನೋದು ಅಡ್ಡ ಬಂದಿರ್ಬೋದು, ಅಥವಾ ನಿಮ್ಮಿಬ್ಬರ ನಡುವೆ ಡಿಫ್ರೆನ್ಸಸ್ ತುಂಬ ಇರ್ಬೋದು. ಕ್ಯಾಸ್ಟ್, ಕಲ್ಚರ್, ರಿಲಿಜಿಯನ್ ಅಥವಾ ಏಜ್ ಡಿಫ್ರೆನ್ಸಸ್ ಇರಬಹುದು. ಹಾಗಾಗಿ ಕೂಡ ಅವ್ರಿಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ಆಗದೆ ಇರ್ಬೋದು. ಎಷ್ಟೇ ಪ್ರಯತ್ನ ಮಾಡಿದ್ರು ಫ್ಯಾಮಿಲಿಯಲ್ಲಿ ಯಾವುದಾದ್ರೊಂದು ಪ್ರೆಷರ್ ಅನ್ನೋದು ಇರ್ಬೋದು. ಸೊ ಇಷ್ಟು ಎಫರ್ಟ್ಸ್ ಹಾಕಿ ಏನು ಪ್ರಯೋಜನ ಅನ್ನೋ ಫೀಲಿಂಗ್ ಅವರೊಳಗೆ ಇದೆ. ಫ್ಯಾಮಿಲಿ ಪ್ರಾಬ್ಲಮ್ ಇರುವವರ ವಿಷಯದಲ್ಲಿ ಈ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ನೀವು ಪಾರ್ಟ್ನರ್ ತುಂಬ ರೆಸ್ಪಾನ್ಸಿಬಿಲಿಟಿ ನಡುವೆ ಸಿಕ್ಕಾಕೊಂಡಿದ್ದಾರೆ. ಅವರು ಸಂಪೂರ್ಣ ಸ್ಟಕ್ ಆಗಿದ್ದಾರೆ. ನಿಮಗೆ ಅವರ ಸಿಚುವೇಶನ್ ಏನು ಅನ್ನೋದು ಅರ್ಥ ಆಗದೆ ಇರ್ಬೋದು. ಯಾಕೆ ಬರ್ತಾ ಇಲ್ಲ, ಯಾಕೆ ಯಾವುದೇ ಆ್ಯಕ್ಷನ್ ತಗೊಳ್ತಾ ಇಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಎನರ್ಜಿಯ ಪ್ರಕಾರ ಅವರು ತುಂಬ ವಿಷಯಗಳಲ್ಲಿ ಟ್ರ್ಯಾಪ್ಡ್ ಆಗಿದ್ದಾರೆ, ತುಂಬ ಕನ್ಫ್ಯೂಸ್ಡ್ ಆಗಿದ್ದಾರೆ, ತುಂಬ ಪ್ರೆಷರ್ನಲ್ಲಿದ್ದಾರೆ,
ತುಂಬ ವಿಷಯಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆದರೆ ಒಂದು ವಿಷಯದಲ್ಲಿ ಮಾತ್ರ ಅವರು ಸಂಪೂರ್ಣ ಶ್ಯೂರ್ ಆಗಿದ್ದಾರೆ. ಅದು ಏನು ಅಂದರೆ ನೀವು ಅವರ ಲೈಫ್ನಲ್ಲಿ ಇರಬೇಕು, ಈ ರಿಲೇಷನ್ಶಿಪ್ಪಲ್ಲಿ ಇರಬೇಕು, ಈ ಕನೆಕ್ಷನ್, ಈ ರಿಲೇಷನ್ಶಿಪ್ ಅವರಿಗೆ ಪರ್ಫೆಕ್ಟ್ ಅನ್ನೋ ಫೀಲಿಂಗ್ ಇದೆ. ಈ ವಿಷಯದಲ್ಲಿ ಅವರಿಗೆ ಯಾವುದೇ ಡೌಟ್ ಇಲ್ಲ. ಮೆಂಟಲ್ ಕ್ಲಾರಿಟಿ ಎನರ್ಜಿ, ಇನ್ನು ನನಗೆ ಸಾಕಾಗಿ ಹೋಗಿದೆ ಅನ್ನೋ ಫೀಲಿಂಗ್ ಅವರೊಳಗೆ ಬಂದಿದೆ. ನಿಮ್ಮಿಂದ ದೂರ ಇದ್ದವರು ಸಂಪೂರ್ಣವಾಗಿ ಟಯರ್ಡ್ ಆಗಿದ್ದಾರೆ. ಈಗ ಅವರು ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರುವ ಎನರ್ಜಿ. ನೀವು ಅವರ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಅಥವಾ ಈ ರಿಲೇಷನ್ಶಿಪ್ ನೀವು ಸ್ಟಾರ್ಟ್ ಮಾಡಿದಾಗ ನಿಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ಅವರು ತಗೊಂಡಿರ್ಬೋದು. ಮೊದಲು ಅವರೇ ನಿಮ್ಮ ಲೈಫ್ಗೆ ಬಂದಿರ್ಬೋದು, ಅವರೇ ನಿಮಗೆ ಪ್ರಪೋಸಲ್ ಮಾಡಿರಬಹುದು, ನಿಮ್ಮ ಹೃದಯದಲ್ಲಿ ಪ್ರೀತಿಯನ್ನು ಹುಟ್ಟಿಸಿರ್ಬೋದು. ಆದರೆ ಕೊನೆಯಲ್ಲಿ ನಿಮ್ಮಿಂದ ದೂರ ಹೋಗಿರ್ಬೋದು. ಹೀಗೆ ರಿಲೇಷನ್ಶಿಪ್ ನಡೆಯೋದಿಲ್ಲ. ಲವ್ ಇದ್ದರೆ ಮನಸ್ಸಿಗೆ ಬಂದಾಗ ಹತ್ತಿರ ಆಗೋದು, ಮನಸ್ಸಿಗೆ ಬಂದಾಗ ದೂರ ಆಗೋದು ಸರಿಯಲ್ಲ. ಎದುರಿನ ವ್ಯಕ್ತಿಯ ಫೀಲಿಂಗ್ಸ್ಗೂ ಕೂಡ ವ್ಯಾಲ್ಯೂ ಇರುತ್ತೆ, ಅವರ ಎಮೋಷನ್ಸ್ಗೂ ವ್ಯಾಲ್ಯೂ ಇರುತ್ತೆ. ತಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಅವರ ಇಷ್ಟದಂತೆ ಎಲ್ಲವನ್ನ ಮಾಡೋದು ಸರಿಯಲ್ಲ. ಅವರು ಈ ರಿಲೇಷನ್ಶಿಪ್ಪನ್ನು ಅವರ ಇಷ್ಟದಂತೆ ನಡೆಸಿದ್ರು, ಅವರ ಕಂಟ್ರೋಲ್ನಲ್ಲಿ ನಡೆಸಿದ್ರು. ಆದರೆ ಈಗ ಅವರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ನೈಟ್ ಮಾತ್ರ ಅಲ್ಲ, ತುಂಬ ದಿನಗಳಿಂದ ನಿರಂತರವಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪನ್ನು ಹೇಗೆ ಬೆಟರ್ ಮಾಡಬೇಕು, ಪಾಸಿಟಿವ್ ಎನರ್ಜಿ ಹೇಗೆ ತರಬೇಕು, ನ್ಯೂ ಬಿಗಿನಿಂಗನ್ನು ಹೇಗೆ ಆರಂಭಿಸಬೇಕು, ಈ ಕನೆಕ್ಷನನ್ನು ಹೇಗೆ ಮುಂದಕ್ಕೆ ತಗೊಂಡಬೇಕು, ಈ ಎಲ್ಲದರ ಬಗ್ಗೆ ಅವರು ತುಂಬ ಟೈಮ್ನಿಂದ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಯಾವುದೋ ಒಂದು ಸಿಚುವೇಶನ್, ಯಾವುದೋ ಒಂದು ಅಡೆತಡೆ ಅವರನ್ನು ತಡೆದು ನಿಲ್ಲಿಸ್ತಾ ಇದೆ. ನಿಮ್ಮ ಕಡೆ ಬರಬೇಕು ಅನ್ನೋ ಆಸೆ ಇದೆ, ಮುಂದೆ ಬರಬೇಕು ಅನ್ನೋ ಮೂಮೆಂಟ್ ಇದೆ. ಬಟ್ ಯಾವುದೋ ಒಂದು ಸಿಚುವೇಶನಲ್ಲಿ ಸ್ಟಕ್ ಆಗ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಕಡೆಗೆ ಬರೋದಕ್ಕೆ ಆಗ್ತಾ ಇಲ್ಲ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಎನರ್ಜಿ, ಇಲ್ಲಿ ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ತುಂಬ ಸ್ಟ್ರಾಂಗ್ ಆಗಿದೆ. ಪೇರೆಂಟ್ಸ್ ಪ್ರೆಷರ್ ಇರ್ಬೋದು, ಅವರು ಫ್ಯಾಮಿಲಿ ಅವರ ಡಿಸಿಷನನ್ನು ಕಂಟ್ರೋಲ್ ಮಾಡ್ತಾ ಇರ್ಬೋದು. ಇನ್ನು ಕೆಲವರ ವಿಷಯದಲ್ಲಿ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಜಾಸ್ತಿ ಇದೆ, ಒತ್ತಡ ಅನ್ನೋದು ಜಾಸ್ತಿ ಇದೆ, ಕೆಲಸ ಅನ್ನೋದು ಜಾಸ್ತಿ ಇದೆ. ನಿಮ್ಮ ಬಗ್ಗೆ ಫೀಲಿಂಗ್ಸ್, ಎಮೋಷನ್ಸ್ ಇದೆ. ಅವರು ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ, ನಿಮ್ಮ ಕಡೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅವರು ಫೀಲ್ ಮಾಡುವಂತಹ ಲವ್ ಬಹುಶಃ ಬೇರೆ ಯಾರಿಗೂ ಫೀಲ್ ಮಾಡ್ತಾ ಇಲ್ಲ. ಅವರು ನಿಮ್ಮ ಬಗ್ಗೆ ಎಮೋಷ್ನಲ್ ಆಗ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ತುಂಬ ಇಲ್ಯೂಷನ್ನಲ್ಲಿದ್ದಾರೆ, ತುಂಬ ಎಮೋಷ್ನಲ್ ಆಗಿದ್ದಾರೆ. ನಿಮ್ಮನ್ನು ದೂರ ಮಾಡಿಕೊಳ್ಳುವ ಭಯ ಅವರೊಳಗೆ ತುಂಬ ಹೆಚ್ಚಾಗಿದೆ. ಅವರಿಂದಲೇ ನಿಮ್ಮನ್ನು ಕಳ್ಕೊಂಡಿರೋದು ಅನ್ನೋ ಫೀಲಿಂಗ್ ಕೂಡ ಇದೆ. ನಿಮ್ಮ ಬಗ್ಗೆ, ನಿಮ್ಮನ್ನು ದೂರ ಮಾಡಿಕೊಂಡಿರುವುದರ ಬಗ್ಗೆ ಅವರು ಅನೇಕ ವಿಚಾರಗಳನ್ನು ಯೋಚನೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನು ದೂರ ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇಲ್ಲ. ಯಾವುದೇ ರೀತಿಯಲ್ಲಿ ನಿಮ್ಮಿಂದ ದೂರ ಆಗೋದಕ್ಕೆ ಬಯಸ್ತಾ ಇಲ್ಲ. ಯಾಕೆಂದರೆ ನಿಮ್ಮ ಮೇಲೆ ಅವರಿಗೆ ನಿಜವಾದ ಪ್ರೀತಿ ಇದೆ. ಕಮ್ಯುನಿಕೇಷನ್ ಎನರ್ಜಿ, ಈ ಕನೆಕ್ಷನ್ ಎನರ್ಜಿಯಲ್ಲಿ ಕಮ್ಯುನಿಕೇಷನ್ ಅನ್ನೋದು ಕಾಣಿಸ್ತಾ ಇದೆ. ಅವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅವರ ಎಮೋಷನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅವರ ಫೀಲಿಂಗ್ಸನ್ನು ನಿಮಗೆ ತಿಳಿಸ್ಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅವರು ಎಷ್ಟು ಫೀಲ್ ಮಾಡ್ತಾರೆ ಅನ್ನೋದನ್ನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಕಮ್ಯುನಿಕೇಷನ್ ಮಾಡಬೇಕು ಅನ್ನೋ ಸ್ಟ್ರಾಂಗ್ ಡಿಸೈರ್ ಇದೆ. ಯಾಕೆಂದರೆ ಈ ಕನೆಕ್ಷನ್ಗಾಗಿ ಈಗ ಅವರು ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಈ ರಿಲೇಷನ್ಶಿಪ್ಪನ್ನು ಸರಿ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಯಾಕೆಂದರೆ ಯಾವುದೇ ಆಗಲಿ ಈಗ ಅವರು ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ಮತ್ತೆ ಮತ್ತೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ನೀವಿದ್ದೀರಾ, ಆ ಎನರ್ಜಿ ಇದೆ. ರಿಲೇಷನ್ಶಿಪ್ಪಲ್ಲಿ ಜಸ್ಟಿಸ್ ಮಾಡಬೇಕು ಅನ್ನೋ ಫೀಲಿಂಗ್ ಕೂಡ ಇದೆ. ಯಾಕೆಂದರೆ ನಿಮ್ಮಿಂದ ದೂರ ಹೋಗಿದ್ರು ಕೂಡ ನಿಮ್ಮ ಜೊತೆ ತಪ್ಪು ಮಾಡಿದ್ದು ಅವರಿಗೆ ಈಗ ದೊಡ್ಡ ಮಿಸ್ಟೇಕ್ ಆಗಿತ್ತು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಅವರ ಹೃದಯದಲ್ಲಿ ಪ್ರೀತಿಯನ್ನು ಹುಟ್ಟಿಸಿ ನಂತರ ಅವರನ್ನು ಬಿಟ್ಟು ದೂರ ಹೋಗೋದು ಸರಿಯಲ್ಲ ಅನ್ನೋದು ಅವರಿಗೆ ಬಿಗ್ಗೆಸ್ಟ್ ಮಿಸ್ಟೇಕ್ ಅನ್ನೋದು ಅರ್ಥ ಆಗ್ತಾ ಇದೆ. ನಿಮ್ಮ ಜೊತೆ ರಿಲೇಷನ್ಶಿಪ್ ಮತ್ತೆ ಮುಂದುವರಿಬೇಕು ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಎಲ್ಲವನ್ನು ಸರಿ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅವರು ತುಂಬ ಸ್ಯಾಡ್ ಆಗಿದ್ದಾರೆ. ಅವರ ಮಾತು ಕೇಳುವವರು ಯಾರೂ ಇಲ್ಲ ಅನ್ನೋ ಫೀಲಿಂಗ್ ಅವರ ಒಳಗಡೆ ಇದೆ. ಅವರು ಮಾಡಿದ ತಪ್ಪಿನ ಫಲ ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ನಿಮಗೆ ಪೇಯ್ನ್ ಕೊಟ್ಟಿದ್ದು, ನಿಮ್ಮನ್ನು ಬಳಸಿಕೊಂಡಿದ್ದು, ನಿಮ್ಮ ಎಮೋಷ್ನಲನ್ನು ಬಳಸ್ಕೊಂಡಿದ್ದು ಈಗ ಅವರಿಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಅವರಿಂದ ದೊಡ್ಡ ತಪ್ಪಾಗಿದೆ ಅನ್ನೋದನ್ನು ಅವರು ಒಪ್ಕೊಳ್ತಾ ಇದ್ದಾರೆ. ಆ ಎನರ್ಜಿಯಲ್ಲಿದ್ದಾರೆ. ಆ್ಯಕ್ಷನ್ ಎನರ್ಜಿ, ಇಲ್ಲಿ ಕ್ಲಿಯರಾಗಿ ಏನು ಅನ್ನಿಸ್ತಾ ಇದೆ ಅಂದರೆ ಅವರಿಗೆ ನಿಮ್ಮ ಜೊತೆ ಮಾತಾಡಲೇಬೇಕು ಅನ್ನೋ ಫೀಲಿಂಗ್ ಇದೆ. ಏನೇ ಆಗಲಿ, ಹೇಗಾದರೂ ಸರಿ ಒಂದು ಸಲ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇದೆ. ಈ ಕನೆಕ್ಷನನ್ನು ಸಕ್ಸಸ್ ಕಡೆಗೆ ತಗೊಂಡು ಹೋಗಬೇಕು ಅನ್ನೋ ಇಚ್ಛೆ ಅವರೊಳಗೆ ಇದೆ. ಆ್ಯಕ್ಷನ್ ತಗೊಳ್ಬೇಕು ಅನ್ನೋ ನಿರ್ಧಾರ ಇದೆ. ಇಲ್ಲಿವರೆಗೆ ನಿಮಗೆ ಅವರಿಂದ ಯಾವುದೇ ಆ್ಯಕ್ಷನ್ ಕಾಣಿಸಿರಲಿಲ್ಲ, ಆದರೆ ಈಗ ಅದು ಬದಲಾಗ್ತಾ ಇದೆ. ಯಾವುದಾದ್ರೂ ಒಂದು ರೂಪದಲ್ಲಿ ಸಣ್ಣ ಆ್ಯಕ್ಷನ್ ಆದರೂ ಅವರ ಕಡೆಯಿಂದ ಪಾಸಿಟಿವ್ ಮೂಮೆಂಟ್ ಕಾಣಿಸ್ತಾ ಇದೆ. ಉದಾಹರಣೆಗೆ, ಒಂದು ವೇಳೆ ಅವ್ರು ನಿಮ್ಮನ್ನು ಬ್ಲಾಕ್ ಮಾಡಿದರೆ ಕನಿಷ್ಠ ಅನ್ಬ್ಲಾಕ್ ಮಾಡುವ ಸಾಧ್ಯತೆ ಆದರೂ ಇದೆ. ಯಾವುದೋ ಒಂದು ಪಾಸಿಟಿವ್ ಸೈನ್, ಯಾವುದೋ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಅವರ ಕಡೆಯಿಂದ ನಿಮಗೆ ಸಿಗುವ ಎನರ್ಜಿ ಇದೆ.
ಈ ರಿಲೇಷನ್ಶಿಪ್ಪಲ್ಲಿ ನೀವು ಊಹಿಸಿರದ ಪಾಸಿಟಿವ್ ಬದಲಾವಣೆ ಕಾಣಿಸ್ತಾ ಇದೆ. ನೀವು ಎಕ್ಸ್ಪೆಕ್ಟ್ ಮಾಡಿರದ ರೀತಿಯ ಕನೆಕ್ಷನ್ ನಿಮ್ಮಿಬ್ಬರ ನಡುವೆ ಮುಂದಿನ ದಿನಗಳಲ್ಲಿ ಬಿಲ್ಡ್ ಆಗ್ತಾ ಹೋಗುತ್ತೆ ಅನ್ನೋ ಎನರ್ಜಿ ಇದೆ. ಅವ್ರು ಓಡಿ ಬಂದು ನಿಮ್ಮ ಹತ್ರ ಇರಬೇಕು ಅನ್ನೋ ಮನಸ್ಸು ಕೂಡ ಅವ್ರ ಹತ್ರ ಇದೆ. ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸನ್ನು ಇಂಟೆನ್ಸ್ ಆಗಿ ಇಟ್ಕೊಳ್ತಾ ಇದ್ದಾರೆ. ಆದರೆ ಅದನ್ನು ಅವರು ತೋರಿಸೋದಕ್ಕೆ ಆಗ್ತಾ ಇಲ್ಲ, ಹೇಳೋದಕ್ಕೆ ಆಗ್ತಾ ಇಲ್ಲ, ಎಕ್ಸ್ಪ್ರೆಸ್ ಮಾಡೋದಕ್ಕೆ ಕೂಡ ಆಗ್ತಾ ಇಲ್ಲ. ಆದರೂ ಫೀಲಿಂಗ್ಸ್ ತುಂಬ ಡೀಪ್ ಆಗಿದೆ. ಅವರು ತುಂಬ ಸ್ಯಾಡ್ ಆಗಿದ್ದಾರೆ. ನಿಮ್ಮಿಂದ ದೂರ ಇದ್ದು ಅವರ ಮನಸ್ಸಿಗೆ ಪೀಸ್ ಅನ್ನೋದು ಇಲ್ಲ. ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ಆ್ಯಕ್ಷನ್ ತಗೊಳ್ಬೇಕು ಅನ್ನೋ ಆಸೆ ಇದೆ. ಅವರೊಳಗೆ ಮೂಮೆಂಟ್ ಕ್ಲಿಯರ್ ಆಗಿದೆ. ಮುಂದೆ ಸಾಗಬೇಕು ಅನ್ನೋ ಮನಸ್ಸಿದೆ. ಬಹಳ ಬೇಗ ಅವರು ನಿಮ್ಮ ಕಡೆ ಆ್ಯಕ್ಷನ್ ತಗೊಳ್ಳುವ ಎನರ್ಜಿಯಲ್ಲಿದ್ದಾರೆ. ಇಲ್ಲಿವರೆಗೂ ಯಾವಾಗ ಆ್ಯಕ್ಷನ್ ತಗೊಳ್ತಾರಾ ಇಲ್ವಾ ಅಂತ ನೀವು ಯೋಚನೆ ಮಾಡ್ತಾ ಇದ್ರಿ. ಆದರೆ ಈಗ ಅವರು ಆ್ಯಕ್ಷನ್ ತಗೊಳ್ಳುವ ಸಾಧ್ಯತೆ ತುಂಬ ಸ್ಟ್ರಾಂಗ್ ಆಗಿದೆ. ಕೆಲವರ ವಿಷಯದಲ್ಲಿ ಇಲ್ಲಿ ಯಾವುದೇ ಸಿಚುವೇಶನ್ ಇದ್ದರೂ ಇನ್ನೂ ಸಂಪೂರ್ಣವಾಗಿ ಮುಗ್ದಿಲ್ಲ. ಅಂದರೆ ಯಾವುದಾದ್ರೂ ಒಂದು ಸಿಚುವೇಶನಲ್ಲಿ ಅವರು ಸಿಕ್ಕಾಕೊಂಡಿದ್ರೆ ಅದರಿಂದ ಹೊರಗಡೆ ಬಂದಿಲ್ಲ. ಹಾಗಾಗಿ ಈ ವ್ಯಕ್ತಿ ಕೂಡ ಸ್ಟಕ್ ಆಗಿದ್ದಾರೆ. ನಿಮ್ಮ ಬಗ್ಗೆ ಇಷ್ಟು ಪಾಸಿಟಿವ್ ಫೀಲ್ ಕೂಡ ಕಾಣಿಸ್ತಾ ಇದೆ. ನಾನು ಮೊದಲೇ ಹೇಳಿದ ಹಾಗೆ ಅವರ ಥಾಟ್ಸ್ ಈಗ ನಿಮ್ಮ ಮೇಲೆ ತುಂಬ ಪಾಸಿಟಿವ್ ಆಗಿದೆ. ನ್ಯೂ ಬಿಗಿನಿಂಗ್ ಎನರ್ಜಿ. ಬಹಳ ದಿನಗಳಿಂದ ಅವರು ಸ್ಟಕ್ ಆಗಿದ್ರು. ಏನು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ, ಏನು ಯೋಚನೆ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಆ ಸ್ಟಕ್ ಫೀಲಿಂಗಿಂದ ಈಗ ಹೊರಗಡೆ ಬರಬೇಕು ಅಂತ ಅವ್ರು ಬಯಸ್ತಾ ಇದ್ದಾರೆ. ಅವರ ಲೈಫ್ನಲ್ಲಿ ಹ್ಯಾಪಿನೆಸ್ ಬೇಕು ಅನ್ನೋ ಆಸೆ ಇದೆ. ಪಾಸಿಟಿವ್ ಎನರ್ಜಿ ತರಬೇಕು ಅನ್ನೋ ಆಸೆ ಇದೆ. ಆ ಪಾಸಿಟಿವ್ ಬಿಗಿನಿಂಗ್ ನಿಮ್ಮನ್ನು ಅಪ್ರೋಚ್ ಮಾಡುವುದರಿಂದ ಬರುತ್ತೆ ಅನ್ನೋ ಫೀಲಿಂಗ್ ಅವರೊಳಗೆ ಇದೆ. ಅವರು ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಇನ್ನೊಂದು ಕಡೆ ಅವರು ತುಂಬ ಬರ್ಡನ್ನಲ್ಲಿದ್ದಾರೆ. ತುಂಬ ರೆಸ್ಪಾನ್ಸಿಬಿಲಿಟಿ ನಡುವೆ ಇದ್ದಾರೆ. ತುಂಬ ಪ್ರೆಷರ್ ಅನುಭವಿಸ್ತಾ ಇದ್ದಾರೆ. ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿದ್ದಕ್ಕೆ ಅವರೊಳಗೆ ರಿಗ್ರೆಟ್ ಕಾಣಿಸ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇತ್ತು ನಿಮ್ಮನ್ನು ಬಿಟ್ಟು ದೂರ ಆದರೆ ಅವರ ಲೈಫ್ ಸರಿ ಆಗುತ್ತೆ ಅಂತ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಆದರೆ ಹಾಗಾಗಲಿಲ್ಲ. ಬದಲಾಗಿ ಇನ್ನೂ ಹೆಚ್ಚು ಪ್ರಾಬ್ಲಮ್ಸ್ ಬಂದಿದೆ. ಇನ್ನೂ ಹೆಚ್ಚು ಸ್ಟಕ್ ಆಗಿದ್ದಾರೆ. ಇನ್ನೂ ಹೆಚ್ಚು ಪ್ರೆಷರ್ ಅನುಭವಿಸ್ತಾ ಇದ್ದಾರೆ. ನೆಗೆಟಿವ್ ಎನರ್ಜಿ. ಇಲ್ಲಿ ಕಾಣಿಸ್ತಾ ಇರೋದು ಏನಂದರೆ ನಿಮ್ಮ ಪಾರ್ಟ್ನರ್ ಜೊತೆ ಈ ಹಿಂದೆ ತುಂಬ ಜಗಳ ನಡೆದಿರ್ಬೋದು. ನಿಮ್ಮ ಜೊತೆ ತುಂಬ ತಪ್ಪಾಗಿ ಬಿಹೇವಿಯರ್ ಮಾಡಿರಬಹುದು. ನೀವು ಯಾವುದನ್ನಾದರೂ ಕಾಮಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಕೂಡ ಅವರು ಯಾವಾಗಲೂ ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇರ್ಬೋದು, ವಿರುದ್ಧವಾಗಿ ಬಿಹೇವಿಯರ್ ಮಾಡ್ತಾ ಇರ್ಬೋದು. ಅವರೊಳಗೆ ತುಂಬ ನೆಗೆಟಿವ್ ನೇಚರ್ ಮೊದಲೆಲ್ಲ ಕಾಣಿಸ್ತಾ ಇತ್ತು. ನಿಮ್ಮಿಬ್ಬರ ನಡುವೆ ಡಿಸ್ಟೆನ್ಸ್ ಈಗಾಗಲೇ ಬಂದಿರೋದು ಕಾಣಿಸ್ತಾ ಇದೆ. ಈ ಸೆಪ್ರೇಷನ್ಗೆ ಕಾರಣ ಕೂಡ ಅವರಾಗಿರ್ಬೋದು, ಅಥವಾ ನೀವೇ ದೂರ ಆಗೋದು ಸರಿ ಅಂತ ಡಿಸಿಷನ್ ತೊಗೊಂಡಿರ್ಬೋದು. ಯಾವುದೇ ಆಗಿರಲಿ, ನಿಮ್ಮಿಬ್ಬರ ನಡುವೆ ಡಿಸ್ಟೆನ್ಸ್ ಬಂದಿರೋದು, ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರೋದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ಆ ನೆಗೆಟಿವ್ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡಿಕೊಂಡು ಮತ್ತೆ ನಿಮ್ಮ ಹತ್ರ ರೀಚ್ ಔಟ್ ಮಾಡಬೇಕು ಅನ್ನೋ ಆಸೆ ಅವರೊಳಗೆ ಇದೆ. ಯಾಕೆಂದರೆ ಅದೇ ಮೈಂಡ್ಸೆಟ್ನಲ್ಲಿ ಅವರು ಮುಂದುವರೆದ್ರೆ ಮತ್ತೆ ನಿಮ್ಮಿಬ್ಬರ ನಡುವೆ ಫೈಟ್ ಅನ್ನೋದು, ಜಗಳ ಅನ್ನೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಆಗುತ್ತೆ. ಈ ರಿಲೇಷನ್ಶಿಪ್ ಪಾಸಿಟಿವ್ ಆಗಿ ಮುಂದುವರಿಯೋದೇ ಇಲ್ಲ. ಈ ಕನೆಕ್ಷನ್ ಬಿಲ್ಡ್ ಆಗೋದೇ ಇಲ್ಲ. ಕೆಲವರ ವಿಷಯದಲ್ಲಿ ಅವರು ಯಾವಾಗಲೂ ನಿಮ್ಮನ್ನೇ ಬ್ಲೇಮ್ ಮಾಡ್ತಾಯಿದ್ರು. ಸಣ್ಣ ವಿಷಯಕ್ಕೂ ಜಗಳ ಮಾಡ್ತಾಯಿದ್ರು. ಬಹಳ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ನೋವು ಕೊಡ್ತಾಯಿದ್ರು. ವರ್ಡ್ಸ್ ಕೊಡುವ ನೋವು ತುಂಬ ಆಳ ಆಗಿರುತ್ತೆ. ಕೆಲವೊಮ್ಮೆ ಆ್ಯಕ್ಷನ್ಗಿಂತ ಮಾತಿನ ಹರ್ಟ್ ಅನ್ನೋದು ತುಂಬ ಹೆಚ್ಚಿರುತ್ತೆ. ಇಂಥದ್ದೆಲ್ಲ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಡೆದಿರಬಹುದು. ಸೊ ಈಗ ಹ್ಯಾಪಿನೆಸ್ ಎನರ್ಜಿ ಇದೆ. ಈ ಹ್ಯಾಪಿನೆಸ್ ಎನರ್ಜಿ ಯಾಕಿದೆ ಅಂತ ನೋಡೋದಾದರೆ ನೆಗೆಟಿವ್ ಇನ್ಫ್ಲುಯೆನ್ಸ್ ಅನ್ನೋದು ಕಡಿಮೆ ಆಗ್ತಾ ಇದೆ. ರಿಲೇಷನ್ಶಿಪ್ ಪಾಸಿಟಿವ್ ಆಗಿರಬೇಕಿತ್ತು. ಲಾಂಗ್ ಟರ್ಮ್ ಹ್ಯಾಪಿನೆಸ್ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ಲವ್ ಕಾಣಿಸ್ತಾ ಇದೆ, ಪ್ರೀತಿ ಕಾಣಿಸ್ತಾ ಇದೆ. ನೆಗೆಟಿವ್ ಸಿಚುವೇಶನ್ ಅನ್ನೋದು ಡೌನ್ ಆಗ್ತಾ ಇದೆ. ಸೊ ನಿಮ್ಮಿಬ್ಬರ ನಡುವೆ ಸರಿಯಾಗಿ ಯೋಚನೆ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ. ಯಾರೋ ನಿಮ್ಮಿಬ್ಬರನ್ನು, ಯಾವುದೋ ಒಂದು ಸಿಚುವೇಶನ್ ನಿಮ್ಮಿಬ್ಬರನ್ನು ಕಂಟ್ರೋಲ್ ಮಾಡ್ತಾ ಇರ್ಬೋದು. ಹಾಗಾಗಿ ಅದೆಲ್ಲವೂ ಕೂಡ ಕಡಿಮೆಯಾಗುವ ಎನರ್ಜಿ ಇದೆ. ನಿಮ್ಮಿಬ್ಬರ ನಡುವೆ ಲವ್ ಅನ್ನೋದು ತುಂಬ ಇದೆ. ಬಟ್ ನೀವು ಕೂಡ ಕೆಲವೊಮ್ಮೆ ಅವರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಕೆಲವೊಮ್ಮೆ ಅವರನ್ನು ಮನಸ್ಸಿನಲ್ಲೇ ದೂಷಿಸ್ತಾ ಇದ್ದೀರಾ. ಅವರ ಬಗ್ಗೆ ಬೇಸರ ಪಡ್ತಾ ಇದ್ದೀರಾ. ಹಾಗಾಗಿ ನೀವು ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಅವರಿಗೂ ಮುಂದೆ ಬರೋದಕ್ಕೆ ಆಗ್ತಾ ಇಲ್ಲ. ಆ ಎನರ್ಜಿ ಇದೆ. ಲವ್ ಆ್ಯಂಡ್ ಲಾಯಲ್ಟಿ ಎನರ್ಜಿ. ಇಲ್ಲಿ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ನಿಮ್ಮ ನಡುವೆ ತುಂಬ ಲವ್ ಅನ್ನೋದು ಡೀಪ್ ಆಗಿದೆ. ಆದರೆ ಈ ರಿಲೇಷನ್ಶಿಪ್ ತುಂಬ ದಿನಗಳಿಂದ ಸ್ಟಕ್ ಆಗಿದೆ. ನೀವು ಅವರಿಂದ ಲಾಯಲ್ಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ. ಅವರು ಕೂಡ ಈ ರಿಲೇಷನ್ಶಿಪ್ನ ರೆಸ್ಪಾನ್ಸಿಬಿಲಿಟಿ ಅರ್ಥ ಮಾಡ್ಕೊಳ್ಬೇಕು ಅಂತ ಬಯಸ್ತಾ ಇದ್ದೀರಾ. ಅವರ ಸ್ಟಬರ್ನ್ ನೇಚರ್, ಡಿಫೆನ್ಸಿವ್ ಬಿಹೇವಿಯರ್ ಇವೆಲ್ಲವನ್ನು ಬದಲಾಯಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಂತ ನೀವು ಬಯಸ್ತಾ ಇದ್ದೀರಾ. ಅಥವಾ ನಿಮ್ಮನ್ನು ರೆಸ್ಪೆಕ್ಟ್ ಮಾಡಿ ಸರಿಯಾಗಿ ಚೆನ್ನಾಗಿ ಟ್ರೀಟ್ ಮಾಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಆದರೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವ ಟ್ರೀಟ್ಮೆಂಟ್ ಅವರ ಕಡೆಯಿಂದ ಸಿಗ್ತಾ ಇಲ್ಲ. ಆದರೂ ಲವ್ ಮಾತ್ರ ತುಂಬ ಇದೆ.
ಒಂದು ಟೈಮ್ನಲ್ಲಿ ಅವರು ನಿಮಗೆ ಎಷ್ಟು ಲವ್ ತೋರಿಸಿದ್ರು, ಎಷ್ಟು ಕೇರ್ ಮಾಡಿದ್ರು, ಅದು ನಿಜ ಆಗಿತ್ತು. ಆದರೆ ಈಗ ಅವರು ನಿಮ್ಮನ್ನು ಫರ್ಗೆಟ್ ಮಾಡಿಬಿಟ್ಟಿದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆ. ನಾನೇ ಅವರನ್ನು ನೆನಪಿಸ್ಕೊಳ್ತಾ ಇದ್ದೀನಿ, ಅವ್ರಿಗೆ ನನ್ನ ಬಗ್ಗೆ ಯಾವ ಫೀಲಿಂಗ್ಸ್ ಕೂಡ ಇಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಅದೇ ಸತ್ಯ ಆಗಿರಬೇಕು ಅಂತ ಇಲ್ಲ. ಅವರ ಮನಸ್ಸಿನಲ್ಲೂ ನಿಮ್ಮ ಮನಸ್ಸಿನಲ್ಲಿರುವಷ್ಟೇ ಫೀಲಿಂಗ್ಸ್ ಇದೆ. ಬದಲಾಗಿರೋದು ಕೇವಲ ನೀವು ನೋಡುವ ದೃಷ್ಟಿಕೋನ. ಅದು ಸಹಜ. ಯಾಕೆಂದರೆ ಮೋಸ ಆದಾಗ, ಚೀಟ್ ಆದಾಗ, ನೋವಾದಾಗ, ಹೃದಯಕ್ಕೆ ಪೇಯ್ನ್ ಆದಾಗ ಎಲ್ಲವನ್ನು ಪಾಸಿಟಿವ್ ಆಗಿ ನೋಡೋದಕ್ಕೆ ಆಗೋದಿಲ್ಲ. ರಿಗ್ರೆಟ್, ರಿಯೂನಿಯನ್ ಎನರ್ಜಿ. ಈ ರಿಲೇಷನ್ಶಿಪ್ಪಲ್ಲಿ ಸುಳ್ಳುಗಳು ನಡೆದಿರ್ಬೋದು, ತುಂಬ ಪ್ರಾಮಿಸಸ್ ಕೊಟ್ಟಿರ್ಬೋದು, ಆದರೆ ಅವುಗಳನ್ನು ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಆ ಪ್ರಾಮಿಸಸ್ ಎಲ್ಲವೂ ಮುರಿದು ಹೋಗಿದೆ. ಈ ರಿಲೇಷನ್ಶಿಪ್ ಬ್ರೇಕಪ್ ಬಂದಿರಬಹುದು, ಅಥವಾ ದೂರ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು. ಆದರೆ ಈಗ ತಪ್ಪು ನನ್ನದೇ ಅನ್ನೋ ಫೀಲಿಂಗ್ ಅವರೊಳಗೆ ಬರ್ತಾ ಇದೆ. ನಿಮ್ಮ ಎದುರಿಗೆ ಬರೋದಕ್ಕೆ, ನಿಮ್ಮನ್ನು ಫೇಸ್ ಮಾಡೋದಕ್ಕೆ ಧೈರ್ಯವನ್ನು ಅವ್ರು ನಿಧಾನವಾಗಿ ಗ್ಯಾದರ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪನ್ನು ಬೆಟರ್ ಮಾಡಬೇಕು ಅನ್ನೋ ನಿರ್ಧಾರ ಅವರೊಳಗೆ ಮೂಡ್ತಾ ಇದೆ. ಮೊದಲು ತುಂಬ ಕನ್ಫ್ಯೂಷನ್ ಇತ್ತು, ಆದರೆ ಈಗ ಅದರಿಂದ ಹೊರಗಡೆ ಬಂದು ನಿಮ್ಮನ್ನು ಫೇಸ್ ಮಾಡಬೇಕು ಅನ್ನೋ ಎನರ್ಜಿ ಕಾಣ್ತಾ ಇದೆ. ಕಮಿಟ್ಮೆಂಟ್ ಎನರ್ಜಿ. ಅವ್ರು ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅನ್ನೋ ಎನರ್ಜಿಯಲ್ಲಿದ್ದಾರೆ. ನಿಮ್ಮ ಜೊತೆ ದೂರ ಆಗಿರೋದು ಫೀಲ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ನೀವು ಇರಬೇಕು ಅನ್ನೋ ಫೀಲ್ ಬರ್ತಾ ಇದೆ. ಈ ರಿಲೇಷನ್ಶಿಪ್ಪನ್ನು ಆಯ್ಕೆ ಮಾಡಬೇಕು ಅನ್ನೋ ಫೀಲಿಂಗ್ ಅವರ ಮನಸ್ಸಿನಲ್ಲಿದೆ. ಮುಂದಿನ ಟೈಮ್ನಲ್ಲಿ ಅವರ ಮನಸ್ಸಿನಲ್ಲೂ ಅವರ ಹೃದಯದಲ್ಲೂ ನೀವು ಇರ್ತೀರಾ ಅನ್ನೋ ಎನರ್ಜಿ ಇದೆ. ಬೇರೆ ಯಾರಿಗೂ ಜಾಗ ಇರೋದಿಲ್ಲ ಅನ್ನೋ ಎನರ್ಜಿ ಇದೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇರುವಂತಹ ಎನರ್ಜಿ ಇದೆ. ಸೊ ಇದು ನಿಮ್ಮ ಪಾರ್ಟ್ನರ್ನ ಇವತ್ತಿನ ಈವ್ನಿಂಗ್ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.